ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದತ್ತ ಕರಗ ಬರುತ್ತೆ. ನಗರದ ಯರ್ರಪ್ಪ ಪಾರ್ಕ್ ಬಳಿ ಕರಗ ಇದೆ. ಮಸ್ತಾನ್ ಅಲಿ ದರ್ಗಾಗೆ ಐತಿಹಾಸಿಕ ಕರಗ ಭೇಟಿಯನ್ನ ನೀಡಿತು. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ, ಭಕ್ತಿ ಭಾವದಿಂದ, ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದತ್ತ ಕರಗ ಬರುತ್ತೆ. ಸದ್ಯ ನಗರದ ಯರ್ರಪ್ಪ ಪಾರ್ಕ್ ಬಳಿ ಇದೆ ಕರಗ. ಮಸ್ತಾನ್ ಅಲಿ ದರ್ಗಾಗೆ ಐತಿಹಾಸಿಕ ಕರಗ ಭೇಟಿಯನ್ನ ನೀಡಿದೆ. ಈ ಒಂದು ಸಂಪ್ರದಾಯ ಏನಿದೆ ಇದಕ್ಕೆ 350 ವರ್ಷಗಳ ಹಳೆಯ ಇತಿಹಾಸ ಇರುವಂಥದ್ದು. ದರ್ಗಾ ಹಾಗೂ ಧರ್ಮರಾಯ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಕೂಡ ಇದೆ. ದರ್ಗಾದಲ್ಲಿ ಹೂವು, ಲೈಟಿಂಗ್ಸ್ ಹಾಗೂ ರಂಗೋಲಿಯಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಸಂಪ್ರದಾಯದಂತೆ 3 ಸುತ್ತು ದರ್ಗಾವನ್ನ ಪ್ರದಕ್ಷಿಣೆ ಮಾಡ್ತು ಕರಗದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಲಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕರಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಇನ್ನು ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೀತಾ ಇದೆ. ಎಲ್ಲಿದೆ ಸದ್ಯಕ್ಕೆ ಕರಗ? ಎಷ್ಟೊತ್ತಿಗೆ ಮತ್ತೆ ದೇವಸ್ಥಾನಕ್ಕೆ ಬರುತ್ತೆ? ಹಾಗೆ ಸಡಗರ ಸಂಭ್ರಮ, ಹಾಗೆ ಸೆಕ್ಯೂರಿಟಿ ಎಲ್ಲ ಯಾವ ರೀತಿ ಇದೆ ಅಂತ? ಕೂಡ ನಡೀತಾ ಇತ್ತು. ನಿನ್ನೆ ಹಸಿ ಕರಗ ಒಂದು ವ್ಯವಸ್ಥೆಯನ್ನ ಬೆಂಗಳೂರು ಜಿಲ್ಲಾಡಳಿತ ಸೇರಿದಂತೆ GBA ಸೇರಿದಂತೆ ನಾನಾ ಇಲಾಖೆಗಳ ನೇತೃತ್ವದಲ್ಲಿ, ಅಂದ್ರೆ ಇದೇ ಮೊದಲ ಬಾರಿಗೆ ಸರ್ಕಾರದ ಆಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಬೆಂಗಳೂರು ಕರಗ ನಡೆದಿರುವಂತದ್ದು. ಇದಕ್ಕಂತಾನೆ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ರು. ಸಮಿತಿ ಕೂಡ ಅಂದ್ರೆ ಸರ್ಕಾರದ ರೂಲ್ಸ್ ಗಳೇನು ಇರುತ್ತೋ ಆ ರೂಲ್ಸ್ ಗಳೆಲ್ಲವನ್ನೂ ಕೂಡ ಪಾಲನೆ ಮಾಡಿಕೊಂಡು ಕರಗ ಮಹೋತ್ಸವನ ಅದ್ದೂರಿಯಾಗಿ ನಡೆಸುವಂತ ಕೆಲಸ ಸದ್ಯಕ್ಕೆ ಒಟ್ಟಾರೆಯಾಗಿ ಆಗ್ತಾ ಇರುವಂತದ್ದು. ಕಳೆದ ರಾತ್ರಿ ಹೆಚ್ಚು ಕಡಿಮೆ 12:30ಯಿಂದ 1:30 ಒಳಗಾಗಿ ಕರಗ ಅಂದ್ರೆ ದೇವಸ್ಥಾನದ ಒಳಗಡೆಯಿಂದ ಭಕ್ತರಿಗೆ ದರ್ಶನವನ್ನ ಕೊಡುತ್ತೆ ಎನ್ನುವಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಭಕ್ತರು. ಅದೇ ರೀತಿಯ ಸಮಯಕ್ಕೆ ಭಕ್ತರ ದರ್ಶನ ಕೊಡುವಂತ ಕೆಲಸ ಕೂಡ ಕರಗ ಆಗಿದೆ. ಅಂದ್ರೆ ದ್ರೌಪದಿ ತಾಯಿಯ ದರ್ಶನ ಆಗಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕಂತೂ ಬರ್ತಾ ಇದೆ. ಇಡೀ ರಾತ್ರಿ ಲಕ್ಷಾಂತರ ಜನ ಆ ಒಂದು ಕರಗದ ಸನ್ನಿವೇಶವನ್ನ ನೋಡ್ಕೋಬೇಕು, ತಾಯಿಯನ್ನ ಕಣ್ತುಂಬಿಕೊಳ್ಬೇಕು, ಭಕ್ತಿಪೂರ್ವಕವಾಗಿ ನಾವು ಆ ತಾಯಿಯನ್ನ ನೋಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕಾದು ನಿಂತಿದ್ರು. ಅದೆಲ್ಲದಕ್ಕೂ ಕೂಡ ದರ್ಶನ ಕೊಡುವಂತ ಕೆಲಸ ಆಗಿದೆ. ಇಡೀ ರಾತ್ರಿ ಬೆಂಗಳೂರಿನಲ್ಲಿ ಒಟ್ಟು ಕೆಂಪೇಗೌಡರು ಕಟ್ಟಿದಂತ 10ಕ್ಕೂ ಹೆಚ್ಚು ಪೇಟೆಗಳಿದ್ದಾವೆ. ಅಂದ್ರೆ ಹೆಚ್ಚು ಕಡಿಮೆ 10 ಪೇಟೆಗಳಿದ್ದಾವೆ. 10 ಪೇಟೆಗಳೆಲ್ಲವೂ ಕೂಡ ದರ್ಶನ ಮಾಡುವಂತ ಕೆಲಸ ಆಯ್ತು. ವಿವಿಧ ದೇವಸ್ಥಾನಗಳಿಗೆ ದರ್ಶನ ಕೊಟ್ಟು ವಾಪಸ್ ಬರುವಂತ ಕೆಲಸ ಆಗಿದೆ. ಮಸ್ತಾನ್ ಸಾಬಿ ದರ್ಗಾಕ್ಕೂ ಕೂಡ ಪ್ರತಿ ವರ್ಷ ಕರಗ ಅಂತ ಬಂದಾಗ ತುಂಬಾ ಫೇಮಸ್ ಆಗಿರುವಂತ ಚಿಕ್ಕಪೇಟೆ ಮಧ್ಯಭಾಗದಲ್ಲಿರುವಂತ ಮಸ್ತಾನ್ ಸಾಬಿ ದರ್ಗಾಕ್ಕೂ ಕೂಡ ಹೋಗಿ ಕರಗ ತಾಯಿ ದರ್ಶನ ಕೊಟ್ಟು ಅಲ್ಲಿ ಅವರದ್ದೇ ಆದಂತ ಒಂದು ಸಂಪ್ರದಾಯಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಬರುವಂತ ಕೆಲಸ ಹೆಚ್ಚು ಕಡಿಮೆ 3 ಗಂಟೆ 4 ಗಂಟೆ ಸಂದರ್ಭದಲ್ಲೇ ಆಗಿದೆ. ಅದಾದ ಬಳಿಕ ವಿವಿಧ ಭಾಗಗಳಿಗೆ ನಗರದ 10 ಪೇಟೆಗಳಿಗೆ ದರ್ಶನ ಕೊಟ್ಟು ವಿವಿಧ ದೇವಸ್ಥಾನಗಳಿಗೆ ಅಣ್ಣಮ್ಮ ದೇವಸ್ಥಾನಕ್ಕೂ ಕೂಡ ದರ್ಶನ ಕೊಟ್ಟು ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಸನ್ನಿವೇಶ ಕಣ್ತುಂಬಿಕೊಳ್ಳಕ್ಕೆ ಪ್ರತಿ ಗಲ್ಲಿಗೂ ಪ್ರತಿ ಮನೆಗೂ ಕೂಡ ಜನ ಕಾತುರದಿಂದ ಕಾಯ್ತಾ ಇದ್ರು. ತಾಯಿನ ದರ್ಶನ ಪಡ್ಕೊಳ್ಳುವಂತ ಕೆಲಸ ಆಯ್ತು. ಜೊತೆಗೆ ಜ್ಞಾನೇಂದ್ರ ಅವರು 15-16ನೇ ಬಾರಿ ಈ ಬಾರಿ ಸತತವಾಗಿ ಕರಗವನ್ನ ಹೊರುವಂತ ಒಂದು ಪೂಜಾರಿಯನ್ನ ಜ್ಞಾನೇಂದ್ರ ಅವ್ರನ್ನೇ ಸರ್ಕಾರ ನೇಮಕ ಮಾಡಿತ್ತು. ಅವರು ಈ ಸದ್ಯಕ್ಕೆ ಈ ಬಾರಿಯೂ ಕೂಡ ಅದ್ಭುತವಾದಂತ ಒಂದು ಕರಗವನ್ನ ಹೊತ್ತು ಯಶಸ್ವಿ ಒಂದು ಕರಗ ತಾಯಿಯನ್ನ ಹೊತ್ತು ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಮಸ್ತಾನ್ ಸಾಬಿ ದರ್ಗಾವನ್ನ ಬಿಟ್ಟು ವಿವಿಧ ಪೇಟೆಗಳಿಗೆ ಮನೆಗಳಿಗೆ ದರ್ಶನ ಕೊಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಚ್ಚು ಕಡಿಮೆ 30-40 ನಿಮಿಷಗಳಲ್ಲಿ ಮತ್ತೆ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಕರಗ ಪ್ರವೇಶ ಆಗತ್ತೆ. ಅದಾದ ಬಳಿಕ ಕರಗ ಏನು ಈ ಬಾರಿಯ ಹೂವಿನ ಕರಗ ಸಾಕಷ್ಟು ಜನ ಸೇರಿರ್ತಾರೆ ಎನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಹೆಚ್ಚು ಕಡಿಮೆ 5-8 ಲಕ್ಷ ಜನ ಈ ಒಂದು ಕರಗದ ಸನ್ನಿವೇಶವನ್ನ ಕಣ್ತುಂಬಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಈ ಸನ್ನಿವೇಶಕ್ಕೂ ಮೊದಲು GBA ಸೇರಿದಂತೆ ವಿವಿಧ ಇಲಾಖೆಗಳ ವತಿಯಿಂದ ನಗರದ ಗಲ್ಲಿಗೂ ಕೂಡ ವಿದ್ಯುತ್ ಅಲಂಕಾರವನ್ನ ಮಾಡ್ಕೊಂಡಿದ್ರು. ಜೊತೆಗೆ ಹೈ ಸೆಕ್ಯೂರಿಟಿಯನ್ನು ಕೂಡ ನೇಮಕ ಮಾಡಿದ್ರು. 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಸಾಕ್ಷಿ ಆಗ್ಬಾರ್ದು ಕರಗ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಅದ್ಭುತವಾದಂತ ಒಂದು ಭದ್ರತೆ ಕೊಟ್ಟಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಸದ್ಯಕ್ಕಂತೂ ಸಾಕ್ಷಿ ಆಗಿರುವಂತದಕ್ಕೆ ಉದಾಹರಣೆಗಳಿಲ್ಲ. ಅದಾದ ಬಳಿಕ
ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ರೌಪದಿ ತಾಯಿಯನ್ನ ಹೊತ್ತಂತ ಜ್ಞಾನೇಂದ್ರ ಅವರು ಕರಗ ಒಂದು ಸನ್ನಿವೇಶವನ್ನ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಪ್ರವೇಶ ಆದ್ರೆ ಅದಾದ ನಂತರ ಭಕ್ತರಿಗೆ ಯಾರಿಗೂ ಪ್ರವೇಶ ಇಲ್ಲ. ಅದರದ್ದೇ ಆದ ಒಂದು ಪೂಜೆ ಪುನಸ್ಕಾರಗಳು ಜೊತೆಗೆ ಧಾರ್ಮಿಕ ಒಂದು ವಿಚಾರಗಳನ್ನ ಇಟ್ಕೊಂಡು ಅಂತಿಮವಾದಂತ ಪೂಜೆ ಕೈಂಕರ್ಯಗಳೇನ್ ಮಾಡ್ತಾರೋ ಅದಾದ ಬಳಿಕ ಜ್ಞಾನೇಂದ್ರ ಅವರು 2-3 ದಿನ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಎನ್ನುವಂಥದ್ದು ಕೂಡ ಇದೆ ಇದರ ಪದ್ಧತಿ. ಇದಾದ ಬಳಿಕ ಸದ್ಯಕ್ಕೆ ಅಂತಿಮವಾದಂತ ಒಂದು ರಥ ಸೇರಿದಂತೆ ವಿವಿಧ ರೀತಿಯಾದಂತ ಇನ್ನು ಇವತ್ತು ಮತ್ತೆ ನಾಳೆ ಕೂಡ ಕರಗ ಸನ್ನಿವೇಶದ ಬಳಿಕ ಇನ್ನೊಂದಷ್ಟು ಅಂತಿಮವಾದಂತ ಪೂಜೆ ಕೈಂಕರ್ಯಗಳಿರ್ತಾವೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿದಾದ ಬಳಿಕ 2026ರ ಕರಗ ಮಹೋತ್ಸವ ಸದ್ಯಕ್ಕಂತೂ ಕೊನೆಗೊಳ್ಳುವಂತ ಕೆಲಸ ಆಗತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.